ಹಾಯ್ ಎಲ್ರಿಗೂ ನನ್ನ ಸಿನಿ ಪಯಣ ಚಾನಲ್ಗೆ ಸ್ವಾಗತ. ನಾನು ಮೊದಲೇ ಹೇಳಿದಾಗೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಎಲ್ಲವೂ ಕೂಡ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ಲೈಕ್ ಕೊಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೀವೆಲ್ಲರೂ ನನ್ನ ಚಾನಲ್ ಮೇಲೆ ಪ್ರೀತಿಯನ್ನು ತೋರಿಸ್ತೀರಿ ಅನ್ನುವ ಭರವಸೆಯೊಂದಿಗೆ ಇವತ್ತಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಕಾಗೆ ಕೂಡ ನನಗೆ ಆಶೀರ್ವಾದ ಮಾಡ್ತಾ ಇದೆ ಅಲ್ವಾ. ನೋಡಿ, ಕಾಗೆ ಅಳುವ ಶಬ್ದ ಕೂಡ ಕೇಳ್ತಾ ಇದೆ. ಒಂದು ಜೀವನದ ಸುದೀರ್ಘವಾದ ಪಯಣದಲ್ಲಿ ಹಾಗೂ ಒಂದು ಚಿತ್ರರಂಗದ ಒಂದು ದೀರ್ಘವಾದ ಪಯಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಅಂತ ಇರದಂಥ ವ್ಯಕ್ತಿ ಅಂದರೆ ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವರಲ್ವ. ಅವರನ್ನು ಕಲಾವಿದ ಅನ್ಬೋದು, ನಟ ಅಂತ ಅನ್ಬೋದು, ದೊಡ್ಡ ಸಾಧಕ ಅಂತ ಅನ್ಬೋದು. ಯಾಕಂದರೆ 350ಕ್ಕಿಂತ ಮೇಲಿನ ಚಿತ್ರದಲ್ಲಿ ಅಭಿನಯ ಮಾಡಿದ್ರೂ ಒಂದು ಸಣ್ಣ ಕಲಾವಿದನ ಹಾಗೆ ಇರುವಂಥ ವ್ಯಕ್ತಿತ್ವ ಇವತ್ತು. ಅದೇ ಒಂದು ವಿಶೇಷ. ಯಾಕಂದರೆ ಇವರು 350ಕ್ಕಿಂತ ಮೇಲೆ ಚಿತ್ರ, ನಂತರದಲ್ಲಿ ಧಾರಾವಾಹಿ, ಆಮೇಲೆ ಉದಯ ಟಿವಿಯ ಒಂದು ಪ್ರಸಿದ್ಧ ಒಂದು ನಿರೂಪಕರಾಗಿದ್ದರು ಹಲವು ವರ್ಷ. ಆದರ್ಶ ದಂಪತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಶೈಲಜಾ ಮೇಡಮ್ ಅವರ ಜೊತೆ, ಅದು ಇಡೀ ಕರ್ನಾಟಕದಾದ್ಯಂತ ಬಹಳ ಪ್ರಸಿದ್ಧಿ ಪಡೆದಂಥ ಒಂದು ಸ್ಟೇಜ್ ಪ್ರೋಗ್ರಾಮ್ ಆಗಿತ್ತು. ಅದು ಹಲವು ವರ್ಷಗಳು ಕೂಡ ನಡೆಯಿತು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಣಯರಾಜ ಶ್ರೀನಾಥ್ ಮತ್ತು ಶೈಲಜಾ ಮೇಡಮ್ ಅವರು. ಅದು ಚಿತ್ರರಂಗದಲ್ಲಿ ಇವರ ನಟನೆ ಹೇಗಿತ್ತು ಅದು ಕೂಡ ಬಹಳ ವಿಶೇಷವಾಗಿತ್ತು. ಹಾಗೆ ಇಂದು ನಮ್ಮ ಪ್ರಣಯರಾಜರ ಹುಟ್ಟುಹಬ್ಬ. 1943 ಡಿಸೆಂಬರ್ 28ರಂದು ಮೈಸೂರಲ್ಲಿ ಹುಟ್ಟಿರೋದು. ಮೂಲತಃ ಇವರ ಹೆಸರು ನಾರಾಯಣ ಸ್ವಾಮಿ ಅಂತ. ತಂದೆ ರಾಮಸ್ವಾಮಿ ಶಾಸ್ತ್ರಿ, ಹಾಗೆ ತಾಯಿ ಲಲಿತಾ, ಮತ್ತು ಇವರ ಕಿರಿಯ ಸಹೋದರ ಎಲ್ಲರಿಗೂ ಗೊತ್ತಲ್ವ, ಸಿ ಆರ್ ಸಿಂಹ. ಇವರು ಒಳ್ಳೆಯ ನಟರು ಆಗಿದ್ದರು, ಹಾಗೆ ಒಳ್ಳೆಯ ಬರಹಗಾರರು ಕೂಡ ಆಗಿದ್ದರು. ನಮ್ಮ ಶ್ರೀನಾಥ್ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಶಾಲೆಗೆ ಹೋಗೋ ಸಮಯದಲ್ಲಿ ಇವರಿಗೆ ಬಹಳ ಆಸಕ್ತಿಯಂತೆ ಕಲೆಯಲ್ಲಿ. ಹಾಗೆ ಹಲವಾರು ನಾಟಕಗಳಲ್ಲಿ ಅಭಿನಯ ಮಾಡೋದು, ಶಾಲೆಯ ಪ್ರತಿಯೊಂದು ವೇದಿಕೆ ಕಾರ್ಯಕ್ರಮದಲ್ಲಿ, ಹಾಗೆ ಬೇರೆ ಎಲ್ಲೂ ನಾಟಕ ಇದ್ರೂ ಇವರು ಅಭಿನಯಿಸ್ತಾ ಬಂದಿದ್ದಾರೆ. ಹೀಗೆ ಚಿತ್ರರಂಗದಲ್ಲಿ ಇವರು ಅಭಿನಯಿಸ್ತಾ ಇವರು ಕೊನೆಯಲ್ಲಿ ಇವರು ಒಂದು ಸಣ್ಣ ಪಾತ್ರ ಕೂಡ ಸಿನಿಮಾದಲ್ಲಿ ಸಿಗುತ್ತೆ ಇವರಿಗೆ, ಲಗ್ನ ಪತ್ರಿಕೆ ಅನ್ನುವ ಪಾತ್ರ. ಆ ಸಣ್ಣ ಪಾತ್ರವನ್ನು ಕೂಡ ಇವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಹಾಗೆ ಚಿತ್ರರಂಗದಲ್ಲಿರುವ ಕೆಲವರ ಕಣ್ಣಿಗೆ ಮತ್ತಷ್ಟು ಇವರ ಪರಿಚಯ ಆಗುತ್ತೆ. ಯಾಕಂದರೆ ಯಾವುದೇ ಚಿಕ್ಕ ಪಾತ್ರವನ್ನು ಕೂಡ ಅದ್ಭುತವಾಗಿ ನಟಿಸುವುದೇ ನಿಜವಾದ ನಟನ ಒಂದು ಕಾಯಕ ಅಲ್ವ. ಹಾಗೆ ನಾಟಕಗಳಲ್ಲಿ ಅಭಿನಯಿಸ್ತಾ ಇವರು ಹಲವಾರು ನಾಟಕಗಳಲ್ಲಿ ಅಭಿನಯ ಮಾಡಿದರು. ಹವ್ಯಾಸಿ ಕಲಾವಿದ ಆದರು. ನಂತರದಲ್ಲಿ ಬೆಂಗಳೂರಿನ ಆಕ್ಯುಪೇಷನ್ ಇನ್ಸ್ಟಿಟ್ಯೂಟಲ್ಲಿ ಛಾಯಾಗ್ರಹಣ ಅಧ್ಯಯನ ಕೂಡ ಮಾಡ್ತಾರೆ. ನಂತರದಲ್ಲಿ ಇವರಿಗೆ ಮಧುರ ಮಿಲನದಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಒಂದು ಪಾತ್ರ ಸಿಗುತ್ತೆ. ಅದು ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟಂತಹ ಒಂದು ಸಿನಿಮಾ. ಆನಂತರ ಇವರು ಪುಟ್ಟಣ್ಣವರ ಶುಭ ಮಂಗಳದಲ್ಲಿ ಅಭಿನಯಿಸ್ತಾರೆ. ಅದು ಕೂಡ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಪ್ರಸಿದ್ಧಿ ಪಡೆದ ಚಿತ್ರ ಅಲ್ಲ. ಪ್ರತಿ ಮನೆಯಲ್ಲಿ ಆ ಒಂದು ಚಿತ್ರ, ಅವತ್ತಿನ ಚಿತ್ರಕಥೆ, ನಮ್ಮ ಪ್ರಣಯರಾಜ ಶ್ರೀನಾಥ್ ಅವರು, ಆರತಿಯವರು, ಮತ್ತು ಎಲ್ಲರೂ, ಪುಟ್ಟಣ್ಣ ಕಣಗಾಲ್ ಎಲ್ಲರೂ ಕೂಡ ಪ್ರತಿಯೊಂದು ಕನ್ನಡಿಗರ ಮನೆ ಮಾತಾಗಿ ಇರ್ತಾರೆ. ಅಂತಹ ಒಂದು ಅದ್ಭುತ ಕಥೆ ಇರುವಂತಹ ಒಂದು ಪಾತ್ರ. ಅದರಲ್ಲಿ ನಮ್ಮ ಶಿವರಾಮ್ ಕೂಡ ನಟನೆ ಮಾಡಿದರು. ಚೆನ್ನಾಗಿರೋ ಚಿತ್ರ. ಹಾಗೆಲ್ಲ ನಾವೆಲ್ಲ ಬಹಳ ಕಥೆ ಗೊತ್ತಾಗದಂಥ ಪುಟ್ಟ ಮಕ್ಕಳು. ನಂತರದಲ್ಲಿ ನಮ್ಮ ಶ್ರೀನಾಥ್ ಅವರು ತಿರುಗಿ ನೋಡಿದ್ದೇ ಇಲ್ಲ. ಒಂದರ ಹಿಂದೆ ಸಿನಿಮಾಗಳನ್ನು ಅಭಿನಯಿಸ್ತಾ ಹೋಗ್ತಾರೆ. ಅವರಿಗೆ ಪ್ರೇಮ ಕಥೆ, ಪ್ರೀತಿಗೆ ಸಂಬಂಧಪಟ್ಟ ಕಥೆಯಲ್ಲೇ ಜಾಸ್ತಿಯಾಗಿ ಅಭಿನಯ ಮಾಡ್ತಾರೆ. ಹಾಗಾಗಿ ಅವರಿಗೆ ಪ್ರಣಯದ ರಾಜ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ನಂತರ ಅದು ಇವರಿಗೆ ಒಂದು ಜೊತೆಯಲ್ಲಿ ಇವರ ಹೆಸರಿನ ಜೊತೆ ಬರುತ್ತೆ, ಪ್ರಣಯರಾಜ ಶ್ರೀನಾಥ್ ಅಂತ. ಇವರು ಮಂಜುಳಾ ಇವರಿಗೆ ಒಂದು ಒಳ್ಳೆಯ ನಾಯಕಿಯಾಗಿ ತೆರೆ ಮೇಲೆ ಕಾಣ್ತಾ ಇತ್ತು. ಆ ಸಮಯದಲ್ಲಿ ಮಂಜುಳಾ ಅವರ ಜೊತೆನೇ ಒಂದು 35 ಚಿತ್ರಗಳಲ್ಲಿ ಇವರು ಅಭಿನಯ ಮಾಡ್ತಾರೆ. 1982ರಲ್ಲಿ ಇವರು 100 ಚಿತ್ರಗಳನ್ನು ಪೂರೈಸಿದಾಗ ಚಿತ್ರರಂಗ ಅವರಿಗೆ ಒಳ್ಳೊಳ್ಳೆಯ ಬಿರುದುಗಳನ್ನು ಕೂಡ ಕೊಡುತ್ತೆ. ಅಂದರೆ ಎಲ್ಲರಿಗೆ ಇಷ್ಟಪಟ್ಟ ನಾಯಕನಾಗ್ತಾರೆ ಇವರು. ಆ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲರೂ ಕೂಡ ತೆರೆ ಮೇಲೆ ಒಂದು ಒಳ್ಳೊಳ್ಳೆ ನಾಯಕರಾಗಿ ಒಂದು ಚಿತ್ರರಂಗದಲ್ಲಿ ಅಭಿನಯಿಸುವ ಕಾಲದಲ್ಲಿ ನಮ್ಮ ಶ್ರೀನಾಥ್ ಅವರಿಗೂ ಕೂಡ ಅದೇ ರೀತಿಯ ಸಿನಿಮಾಗಳು ಸಿಗ್ತಾಯಿತ್ತು. ಯಾಕಂದರೆ ಇವರು ಯಾರ ಮೇಲೂ ಇವರಿಗೆ ಜೆಲಸ್ ಅನ್ನೋದಿಲ್ಲ, ಯಾರ ಮೇಲೆ ಕೂಡ ಇವರಿಗೆ ಕೋಪ ಇಂಥದ್ದೆಲ್ಲ ಇಲ್ಲ. ಇವ್ರದ್ದು ಅಷ್ಟು ಒಳ್ಳೆಯ ವ್ಯಕ್ತಿತ್ವ ಇವರದ್ದು. ಆಮೇಲೆ ಇವರಿಗೆ ಸಿಗುವಂಥ ಒಂದು ಚಿತ್ರಗಳೇ ಬೇರೆ ರೀತಿಯಾಗಿದ್ದಿತ್ತು. ಯಾಕಂದರೆ ಮಂಜುಳಾ, ಆರತಿ,
ಹೀಗೆ ಒಳ್ಳೊಳ್ಳೆ ನಾಯಕಿಯರೊಂದಿಗೆ ಕೂಡ ಸರಿತಾ ಅಂತೂ ಇವರಿಗೆ ಬಹಳ ಮ್ಯಾಚ್. ಹಾಗಾಗಿ ಇವರ ಒಂದು ಸಿನಿಮಾದ ಒಂದು ಈಗ ಅಂತಹ ಒಂದು ಪ್ರಣಯಕ್ಕೆ ಸಂಬಂಧಪಟ್ಟ ಕತೆ ಅಂದರೆ ಅಂದಿನ ಕಾಲದಲ್ಲಿ ನಿರ್ದೇಶಕರಿಗೆ ನೆನಪಾಗ್ತಾ ಇದ್ದಿದ್ದೇ ನಮ್ಮ ಶ್ರೀನಾಥ್ ಅವರು. ಇವರು ಚಿತ್ರರಂಗದಲ್ಲಿ ತಾನೊಬ್ಬ ದೊಡ್ಡ ನಾಯಕ ಅಥವಾ ನನ್ನ ಅಷ್ಟು ದೊಡ್ಡ ನಾಯಕ ಯಾರೂ ಇಲ್ಲ ಅಂತ ಯಾವತ್ತೂ ಇವರು ಒಂದು ಫೀಲ್ಡಲ್ಲಿ ತೋರಿಸಿಕೊಂಡವರೇ ಅಲ್ಲ. ಹಾಗೆ ಇವರಿಗೆ ಯಾರಿಗೂ ಗೊತ್ತಿಲ್ಲದಾಗೆ ಹಲವಾರು ಸಹಾಯಗಳನ್ನು ಕೂಡ ಮಾಡಿದ್ದಾರೆ. ಇದು ಇವರ ಇನ್ನೊಂದು ಮುಖ. ಇವರದೊಂದು ದಿಯಾ ಹಾರ್ಟ್ ಫೌಂಡೇಶನ್ ಎಂಬ ಒಂದು ದತ್ತಿ ಟ್ರಸ್ಟ್ ಇತ್ತು. ಅದನ್ನು ಕೂಡ ಸ್ಥಾಪಿಸಿ ಇಲ್ಲಿ ಕ್ಯಾನ್ಸರ್, HIV, ಹೃದಯ ಸಂಬಂಧಿತ ಕಾಯಿಲೆ ಇರುವವರಿಗೆ ಹಾಗೆ ಅಸಹಾಯಕ ನಿರ್ಗತಿಕರಿಗೆಲ್ಲ ಸಹಾಯ ಮಾಡುವಂತಹ ಒಂದು ಟ್ರಸ್ಟ್ ಆಗಿತ್ತು. ಅದು ನಮ್ಮ ಶ್ರೀನಾಥ್ ಅವರ ಟ್ರಸ್ಟ್. ಹಾಗೆ ತುಂಬ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ, ಆಮೇಲೆ ಆರೋಗ್ಯ ತಪಾಸಣಾ ಶಿಬಿರ, ಅಂಗವಿಕಲರಿಗೆ ನಿಧಿ ಸಂಗ್ರಹ, ವೃದ್ಧಾಶ್ರಮಕ್ಕಾಗಿ ಅಲ್ಲಿಂದ ಸಹಾಯಗಳು ಕೂಡ ಹೋಗ್ತಾಯಿತ್ತು. ರಕ್ತದಾನ ಶಿಬಿರಗಳು, ಉಚಿತ ಔಷಧಿಗಳು, ಪೌಷ್ಟಿಕ ಆಹಾರ ಪೂರೈಕೆ ಇದೆಲ್ಲವೂ ಕೂಡ ಇವರ ಒಂದು ಟ್ರಸ್ಟಿಂದ ನಡೀತಾ ಇತ್ತು. ಇದು ಬಹಳಷ್ಟು ಜನರಿಗೆ ಇವರ ಈ ಒಂದು ಒಳ್ಳೆಯ ಕಾರ್ಯಗಳೆಲ್ಲ ಗೊತ್ತಾಗಿರಲಿಲ್ಲ. ಯಾಕಂದರೆ ಯಾರಿಗೂ ಗೊತ್ತಿಲ್ಲದಾಗೆ ಈ ಒಂದು ಒಳ್ಳೆಯ ಕೆಲಸಗಳನ್ನು ನಮ್ಮ ಶ್ರೀನಾಥ್ ಅವರು ಮಾಡ್ತಾಯಿದ್ರು. ಹಾಗಾಗಿ ಇವರ ಇದು ಚಿತ್ರರಂಗದ ಒಂದು ಮುಖ ನಟನೆ ಆಗಿದ್ದರೆ, ಇನ್ನೊಂದು ಮುಖ ಇವರದ್ದು ಸಹಾಯಧನ ನೀಡೋದು. ಇವರು ಚಿತ್ರರಂಗದಲ್ಲಿ ನಟನೆಯೊಂದಿಗೆ ಒಳ್ಳೆಯ ಹೆಸರನ್ನು ತಗೊಂಡಿದ್ದಲ್ಲದೆ ಇವರ ವೈಯಕ್ತಿಕ ಬದುಕಲ್ಲಿ ಕೂಡ ಅಷ್ಟೇ ಒಳ್ಳೆಯ ಹೆಸರುಗಳನ್ನು ತಗೊಂಡಿದ್ದಾರೆ. ಕುಟುಂಬ ಅಂದರೆ ಅವರಿಗೆ ಪಂಚಪ್ರಾಣ. ಅಂದರೆ ಬರೀ ಇವರ ಕುಟುಂಬ ಅಲ್ಲ, ಇವರ ಒಟ್ಟು ಕುಟುಂಬ ಅಂದರೆ ಕುಟುಂಬ ಅಂದರೆ ಇವರಿಗೆ ಬಹಳಷ್ಟು ಇಷ್ಟವಿರುವಂಥ ಒಂದು ಸಂಗತಿ ಅದು. ಯಾಕಂದರೆ ಇವರಿಗೆ 2 ಮಕ್ಕಳು. ಆ ಒಂದು ಒಬ್ಬರು ಮಗಳು ಬಂದು ಅಮೇರಿಕಾದಲ್ಲಿ ಇದ್ದಾರೆ. ಅವರಿಗೆ 3 ಮಕ್ಕಳು. ಇನ್ನೊಬ್ಬ ಗಂಡು ಮಗ, ಅವರಿಗೆ ಕೂಡ 2 ಮಕ್ಕಳಿದ್ದಾರೆ. ಹಾಗಾಗಿ ಇವರದೊಂದು ಅನ್ಯೋನ್ಯತೆ ಇರುವಂಥ ಕುಟುಂಬ. ಇವರು ಕುಟುಂಬದಲ್ಲಾಗಲಿ ಚಿತ್ರರಂಗದಲ್ಲಾಗಲಿ ನಾನು ಮೊದಲೇ ಹೇಳಿದಾಗೆ ಎಲ್ಲೂ ಕೂಡ ಒಂದು ಸಣ್ಣ ಒಂದು ಕಪ್ಪು ಚುಕ್ಕೆಯನ್ನು ತಂದು ಇಟ್ಟವರೆಲ್ಲ. ಹಾಗಾಗಿ ಈ ಶ್ರೀನಾಥ್ ಅವರಂದರೆ ಅವತ್ತಿನಿಂದ ಇವತ್ತಿನವರೆಗೆ ಒಂದೇ ರೀತಿಯಲ್ಲಿ ಒಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸಾಗ್ತಾ ಬಂದಿದ್ದು. ಎಲ್ಲೂ ಅವರಿಗೆ ಬದುಕಲ್ಲಿ ತಿರುವುಗಳೇ ಇರಲಿಲ್ಲ. ಅವರ ಬದುಕಲ್ಲಿ ಎಲ್ಲೂ ನೋವು ಕೂಡ ಇರಲಿಲ್ಲ. ಕಾರಣ ಅವರಿಗೆ ಜಲಸ್ ಇರಲಿಲ್ಲ, ಆಸೆ ಇರಲಿಲ್ಲ. ಹಾಗೆ ತಾಳ್ಮೆ ಇತ್ತು, ಸಹನೆ ಇತ್ತು. ಇವೆಲ್ಲದರ ಜೊತೆ ಕೂಡಿ ಬದುಕಿದ ಕಾರಣ ಇವರ ಜೀವನ ಯಾವತ್ತೂ ನೋವಿನಿಂದ ಸಾಗಲೇ ಇಲ್ಲ. ಯಾವತ್ತೂ ಬಹಳ ಖುಷಿಯಾಗಿಯೇ ಸಾಗ್ತಾಯಿತ್ತು. ಯಾಕಂದರೆ ಚಿತ್ರರಂಗದಲ್ಲೂ ಬಹಳಷ್ಟು ಸ್ನೇಹಿತರು ಎಲ್ಲರಿದ್ದಾರೆ. ಇವತ್ತಿನ ಕೂಡ ಹೊಸ ನಾಯಕರಿಗೆ ಶ್ರೀನಾಥ್ ಅವರಂದರೆ ಬಹಳ ಅಚ್ಚುಮೆಚ್ಚು. ಇವರ ವಿಶೇಷವಾದ ಸಿನಿಮಾಗಳೆಂದರೆ 2 ರೇಖೆಗಳು, ಗರುಡ ರೇಖೆ, ಮುಗಿಲ ಮಲ್ಲಿಗೆ, ಮೌನಗೀತೆ, ಬೆಸುಗೆ, ಶುಭಮಂಗಳ, ಮಾನಸ ಸರೋವರ, ಯಾರಿವನು, ಬಾಳೊಂದು ಭಾವಗೀತೆ, ಪಾಯಿಂಟ್ ಪರಿಮಳ, ಶ್ರಾವಣ ಬಂತು, ಬಡ್ಡಿ ಬಂಗಾರಮ್ಮ, ರಾಮ ಪರಶುರಾಮ, ಹೀಗೆ 1 2 ಎಷ್ಟು ಅಂತ ಹೇಳಲಿ. ಹಾಗೆ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಇವರು. ಅವತ್ತಿನ ಒಂದು ಸಮಯದಲ್ಲಿ ಒಳ್ಳೆಯ ಕಾದಂಬರಿ ಆಧಾರಿತ ಚಿತ್ರ ಎಲ್ಲ ಇವರ ಪಾಲಾಗಿದೆ. ಹಾಗಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಡಲಿಕ್ಕೆ ಸಾಧ್ಯವಾಯಿತು. ಶ್ರೀನಾಥ್ ಅವರ ಹೆಚ್ಚಿನ ಸಿನಿಮಾಗಳು ಗೆಲುವನ್ನೇ ಕಾಣ್ತಾಯಿತ್ತು. ಯಾಕಂದರೆ ಆವತ್ತಿನ ಒಂದು ಇವರು ಆಯ್ಕೆ ಮಾಡ್ತಾ ಇದ್ದ ಕತೆಗಳು ಹಾಗಿತ್ತು. ಆವತ್ತು ಒಳ್ಳೊಳ್ಳೆ ನಾಯಕರು ಉತ್ತುಂಗದಲ್ಲಿ ಇರುವಾಗಲೇ ಇವರಿಗೆ ಯಾವುದೇ ಅವಕಾಶದ ಕೊರತೆ ಕೂಡ ಆಗಿರಲಿಲ್ಲ. ಅವರು ಯಾಕಂದರೆ ಪಾತ್ರಕ್ಕೆ ಒಳ್ಳೆಯ ರೀತಿಯಲ್ಲಿ ಜೀವ ತುಂಬಿಸ್ತಾಯಿದ್ರು. ಹಾಗೆ ತುಂಬ ಆಸಕ್ತಿಯಿಂದ ಅಭಿನಯ ಮಾಡ್ತಾಯಿದ್ರು. ನಿರಂತರವಾಗಿ 6 ದಶಕಗಳ ಕಾಲ ಇವರು ಕಲಾ ಸೇವೆಯನ್ನು ಮಾಡಿದ್ದಾರೆ. ಹಾಗೆ ಬಹಳ ಸೌಮ್ಯ ವ್ಯಕ್ತಿತ್ವದ ಕಲಾವಿದರಾಗಿರೋದಕ್ಕೆ ಎಲ್ಲರಿಗೂ ಇವರು ಬಹಳ ಅಚ್ಚುಮೆಚ್ಚು. ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇವರನ್ನು ಪೂರ್ತಿಯಾಗಿ ಇವರು ಒಪ್ಪಿಸಿದರು. ಈ 80ರ ಹರೆಯದಲ್ಲೂ ನಮ್ಮ ಶ್ರೀನಾಥ್ ಅವರು ಯಾಕೆ ಯುವಕನಂತ ಕಾಣ್ತಾರೆ ಅಂದರೆ ಅವರು ಪ್ರಣಯರಾಜ್ ಶ್ರೀನಾಥ್ ಅಲ್ವ, ಅದಕ್ಕೆ. ಯಾಕಂದರೆ ಅವರಲ್ಲಿ ಜಲಸ್ ಎಂಬುದು ಇಲ್ಲ, ಅವರಲ್ಲಿ ಆಸೆ ಇಲ್ಲ, ದುರಾಸೆ ಇಲ್ಲ, ದುರಾಭಿಮಾನ ಇಲ್ಲ, ಯಾವುದೂ ಇಲ್ಲದಂಥ ಒಬ್ಬ ಅದ್ಭುತ ವ್ಯಕ್ತಿತ್ವ ಇರೋದಕ್ಕೆ ಕಾರಣ ಅವರು ಇವತ್ತಿಗೂ ಕೂಡ ಒಂದು ಯುವಕನಂತೆ ನಮ್ಮ ಕಣ್ಣಿಗೆ ಕಾಣ್ತಾರೆ. ಅವರಿಗೆ ದೇವರು ಮತ್ತಷ್ಟು ಆರೋಗ್ಯಗಳನ್ನು ಕೊಡಲಿ ಅಂತ ನಾನು ಈ ಒಂದು ಹುಟ್ಟುಹಬ್ಬದ ದಿನದಂದು ಅವರಿಗೊಂದು ಪ್ರಾರ್ಥನೆ ಸಲ್ಲಿಸ್ತೀನಿ. ಇವರು 100 ವಸಂತಗಳನ್ನು
ಬಹಳ ಆರೋಗ್ಯಕರವಾಗಿ ಅದನ್ನು ಪೂರೈಸಬೇಕು. ಯಾಕಂದರೆ ನಮ್ಮ ಒಂದು ಸಮಾಜದಲ್ಲಿ ಇಂತಹ ಒಂದು ವ್ಯಕ್ತಿಗಳು ಬೇಕು. ಹಾಗಾಗಿ ಇವರ ಹುಟ್ಟುಹಬ್ಬದ ದಿನದಂದೇ ಎಲ್ಲ ಅವರ ಅಭಿಮಾನಿಗಳ ಪರವಾಗಿ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೀನಿ, ನಮ್ಮ ಶ್ರೀನಾಥ್ ಅವರು ಇನ್ನಷ್ಟು ವರ್ಷ ಆರೋಗ್ಯಕರವಾಗಿ ಬದುಕಲಿ. ಅವರು ನಮ್ಮ ಚಲನಚಿತ್ರ ಕಾರ್ಯಕ್ರಮದ ಅಥವಾ ಚಿತ್ರದಲ್ಲಿ ಇನ್ನೂ ಹಲವಾರು ಪಾತ್ರಗಳಲ್ಲಿ ಅಭಿನಯ ಮಾಡಲಿ. ಯಾವುದೇ ಕಾರ್ಯಕ್ರಮ, ಚಲನಚಿತ್ರ ಕಾರ್ಯಕ್ರಮ ಇದ್ರೂ ಅದರಲ್ಲೂ ಕೂಡ ಪಾಲ್ಗೊಳ್ಳಿ. ಇನ್ನಷ್ಟು ಅವರಿಗೆ ಜೀವಮಾನ ಪ್ರಶಸ್ತಿ ಬಂದಿದೆ, ಆದರೆ ಇನ್ನೂ ಮತ್ತೆ ಅವರಿಗೆ ಬರಲಿ. ಹಾಗೆ ಶ್ರೀನಾಥ್ ಅವರ ಇವತ್ತಿನ ಒಂದು ಈ ಕತೆ ಇದಾಗಿತ್ತು. ಅದಲ್ಲದೆ ಇವರು ಸಿನಿಮಾದಲ್ಲಿ ಅಭಿನಯ ಮಾಡುವಾಗ ಒಳ್ಳೊಳ್ಳೆಯ ಒಂದು ಹಾಡುಗಳು ಕೂಡ ಇವರಿಗೆ ಸಿಕ್ಕಿದೆ. ಒಳ್ಳೊಳ್ಳೆ ಹಾಡಿನ ದೃಶ್ಯದಲ್ಲಿ ಕೂಡ ನಮ್ಮ ಶ್ರೀನಾಥ್ ಅವರು ಅಭಿನಯ ಮಾಡಿದ್ದಾರೆ. ಅದರಲ್ಲಿ ಕೆಲವು ಹಾಡುಗಳು ಹೀಗಿದೆ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ಬೆಳ್ಳಿಯ ತೆರೆಯ ಮೋಡದ ಮರೆಯ ಚಂದಿರನಿರುವಂತೆ, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ನವಿನುಡಿಗೆ, ಬೆಳದಿಂಗಳಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೀಗೆ ಹಲವಾರು ಒಳ್ಳೊಳ್ಳೆ ಗೀತೆಗಳು ಸಿಕ್ಕಿದೆ ಅಲ್ವ. ಆದರೆ ಹೆಚ್ಚಿನ ಗೀತೆಗಳನ್ನೆಲ್ಲ ಇವರಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿದ್ದಾರೆ. ಅದು ಇವರ ಒಂದು ಅಭಿನಯ, ಒಂದು ಹಾಡಿನ ಸಾಹಿತ್ಯ, ಹಾಗೆ ಆ ಒಂದು ಹಾಡಿಗೆ ಸಾಹಿತ್ಯಕ್ಕೆ ಸಿಕ್ಕಿದ ಸಂಗೀತ, ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿ, ಇವೆಲ್ಲ ಒಟ್ಟುಗೂಡಿದಾಗ ಆ ಒಂದು ಎಲ್ಲ ಹಾಡುಗಳು ನಮ್ಮ ಒಂದು ಈ ಭೂಮಿ ಮೇಲೆ ಶಾಶ್ವತ ಆಯ್ತಲ್ವ. ಈ ಶ್ರೀನಾಥ್ ಅವರ ಹಾಡು ಅಂದಾಗ ನಮಗೆ ಎಷ್ಟೆಷ್ಟು ಒಳ್ಳೆ ಹಾಡುಗಳು, ಆ ದೃಶ್ಯಗಳೇ ಕಣ್ಣಿಗೆ ಕಾಣುತ್ತೆ. ಇನ್ನು ಮುಂದಿನ ಒಂದು ನಮ್ಮ ನಾಯಕಿಯರು ಅಭಿನಯ ಮಾಡಿದಾಗ ನಮಗೆ ಹಾಡುಗಳು ನೆನಪಿರುತ್ತೋ ಅಥವಾ ಅಭಿನಯ ಕಾಣುತ್ತೋ ಗೊತ್ತಿಲ್ಲ. ಇವರೆಲ್ಲ ನಮ್ಮ ಒಂದು ಕಲಾರಂಗದಲ್ಲಿ ಬಹಳಷ್ಟು ಪುಣ್ಯ ಮಾಡಿದವರು. ಯಾಕಂದರೆ ಮತ್ತೆ ಯಾರಿಗೂ ಖಂಡಿತವಾಗಿ ಈಗ 200-300 ಚಿತ್ರಗಳೆಂದರೆ ಸಾಮಾನ್ಯ ಅಲ್ವ. ಆದರೆ ನಮ್ಮ ಶ್ರೀನಾಥ್ ಅವ್ರದ್ದು ಇನ್ನೊಂದು ವಿಶೇಷ ಏನಂದರೆ ಗೊತ್ತಾ, ಇಷ್ಟೊಂದು ಚಲನಚಿತ್ರದಲ್ಲಿ ಅವರು ಅಭಿನಯ ಮಾಡಿದ್ರು ನಾನೇನು ಮಹಾ ಒಂದು ಸಾಧಕ, ನಾನೇನು ಮಹಾ ಒಂದು ನಾಯಕ, ಹಾಗೆ ನನ್ನಷ್ಟು ದೊಡ್ಡ ನಟ ಯಾರಿಲ್ಲಂತ ಯಾವತ್ತೂ ಕೂಡ ಅವರು ಯೋಚನೆ ಮಾಡಿದ್ದೇ ಇಲ್ಲ. ಯಾಕಂದರೆ ಅವರಷ್ಟು ದೊಡ್ಡ ನಟ, ಕನ್ನಡದಲ್ಲಿ ದೊಡ್ಡ ನಟರ ಜೊತೆ ಇವರಿಗೂ ಒಂದಷ್ಟೇ ಒಂದು ಸ್ಥಾನಮಾನ ಇದೆ. ಆದರೆ ಅವರು ಬದುಕಿದ್ದು ಬಹಳ ಸರಳ ವ್ಯಕ್ತಿಯಾಗಿ. ಹಾಗಾಗಿ ಅವರು ಬೇರೆ ನಟರಾಗೆ ಬಹಳ ಎಲ್ಲ ಒಂದು ಟಿ ವಿ ಚಾನಲ್ಗಳಲ್ಲೋ, ಎಲ್ಲ ಒಂದು ಇನ್ನು ಚಿತ್ರರಂಗಕ್ಕೆ ಸಂಬಂಧಪಟ್ಟ ಪುಸ್ತಕಗಳಲ್ಲೋ ಅವರಷ್ಟೊಂದು ಮೆರೆದಾಡಿಲ್ಲ. ಯಾಕಂದರೆ ಕಾರಣ ಅವರ ಸರಳ ವ್ಯಕ್ತಿತ್ವವೇ ಅವರ ಜೀವಾಳಾಗಿತ್ತು. ಅವರ ಕುಟುಂಬ, ಅವರ ವೃತ್ತಿರಂಗ, ಹಾಗೆ ಅವರ ಸಹ ಕಲಾವಿದರು, ಅವರೆಲ್ಲ ಜೊತೆ ಸ್ನೇಹದಿಂದ ಇರೋದು, ಇದೇ ಅವರಿಗೆ ಒಂದು ಬಹಳ ಸಂತೋಷದ ವಿಷಯ ಆಗಿತ್ತು. ಅವರಿಗೆ ಗೊತ್ತು ಪ್ರಶಸ್ತಿಗಳು ಇವತ್ತು ಬರುತ್ತೆ, ಗೌರವ ಇವತ್ತು ಬರುತ್ತೆ, ಎಲ್ಲೋ ಬರುತ್ತೆ, ಆದರೆ ಯಾವುದು ಶಾಶ್ವತ ಅಲ್ಲ ಅಂತ ಗೊತ್ತಿದ್ದು ಅದೇ ರೀತಿಯಲ್ಲಿ ನಡ್ಕೊಂಡಂಥ ವ್ಯಕ್ತಿ. ಸರ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಮತ್ತಷ್ಟು ಹುಟ್ಟುಹಬ್ಬ ನಿಮ್ಮ ಜೀವನದಲ್ಲಿ ಬರಲಿ. ಯಾವಾಗಲೂ ಸಂತೋಷವಾಗಿರಿ, ಸುಖವಾಗಿರಿ. ಯಾಕಂದರೆ ನಮ್ಮ ಸಮಾಜದಲ್ಲಿ ನಿಮ್ಮಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವ ಮನುಷ್ಯರು ಬೇಕು. ಯಾಕಂದರೆ ಯಾವತ್ತೂ ಕೂಡ ನಾವು ಶ್ರೀನಾಥ್ ಅಂದ ತಕ್ಷಣ ನಮಗೆ ಒಂಥರ ಒಂದು ಏನೋ ಯಾರೋ ನಮ್ಮ ಕುಟುಂಬದ ಸದಸ್ಯನಾಗೆ ನಮಗೆ ಪ್ರೀತಿ ಬರುತ್ತೆ. ಅವರನ್ನು ಯಾರಾದರೂ ಭೇಟಿಯಾಗಲಿಕ್ಕೆ ಹೋದಾಗಲೂ ಕೂಡ ಅವರು ಅಹಂ ತೋರಿಸಿದವರಲ್ಲಂತೆ. ಅದು ಕೆಲವು ಮೂಲಗಳಿಂದ ನನಗೆ ತಿಳಿದು ಬಂದಿದೆ. ಹಾಗೆ ಇವರ ಪಕ್ಕದ ಮನೆಯವರು ಯಾವುದೊಂದು ನೀರಿನ ವಿಷಯದಲ್ಲಿ ಗಲಾಟೆ ಮಾಡಿದಾಗ ಇವರು ಗಲಾಟೆ ಮಾಡದೆ ಕೊನೆಗೆ ಅಲ್ಲೇನೋ ಮೋರಿ ವಿಷಯದಲ್ಲಿ ಅದೇನೋ ಗಲಾಟೆ ಆಯಿತು. ಆಗ ಇವರು ಗಲಾಟೆ ಏನು ಮಾಡದೆ ಅವರ ಆ ಜಾಗ ಖಾಲಿ, ಅವರಿಗೆ ನನಗೆ ಸರಿ ಹೋಗೋದಿಲ್ಲ ಅಂತ ಆ ಜಾಗವನ್ನು ಬದಲಾಯಿಸಿ ಹೋಗಿದ್ದಾರೆ ಅನ್ನುವ ಸುದ್ದಿ ಇದೆ. ಅಷ್ಟೊಂದು ಒಂದು ಸಜ್ಜನಿಕೆಯ ವ್ಯಕ್ತಿತ್ವ, ಎಲ್ಲೂ ತಮ್ಮ ಹೆಸರನ್ನು ಹಾಳು ಮಾಡಿಕೊಳ್ಳಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಅದೇ ರೀತಿ ಅವರ ಮಗನು ಕೂಡ ಇದ್ದಾರೆ. ಬಲವಂತವಾಗಿ ಮಗನನ್ನು ಈ ಸಿನಿಮಾ ರಂಗಕ್ಕೆ ಎಳ್ಕೊಂಡು ಕೂಡ ಬಂದಿಲ್ಲ. ಹಾಗೆ ಇದಾಗಿತ್ತು ನಮ್ಮ ಇವತ್ತಿನ ಕತೆ. ಎಲ್ಲರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.